ಮೇಲಿನ ಪ್ರತಿಯೊಂದು ಜೀವಿಗೂ ಬದುಕಲು ಶಕ್ತಿ ಬೇಕು. ಜೀವಿಗಳು ಆಹಾರದಿಂದ ತಮ್ಮ ಶಕ್ತಿಯನ್ನು ಪಡೆಯುತ್ತವೆ. ವಿಭಿನ್ನ ಜೀವಿಗಳು ವಿಭಿನ್ನ ಆಹಾರ ಮೂಲಗಳನ್ನು ಅವಲಂಬಿಸಿವೆ. ಉದಾಹರಣೆಗೆ, ಸಸ್ಯಗಳು ತಮ್ಮ ಶಕ್ತಿಯನ್ನು ಸೂರ್ಯನಿಂದ ನೇರವಾಗಿ ಪಡೆಯುತ್ತವೆ. ಈ ರೀತಿಯಾಗಿ ಅವು ಆಹಾರವನ್ನು ಉತ್ಪಾದಿಸುತ್ತವೆ. ಈ ಪ್ರಕ್ರಿಯೆಯನ್ನು ದ್ಯುತಿಸಂಶ್ಲೇಷಣೆ ಎಂದು ಕರೆಯಲಾಗುತ್ತದೆ ಮತ್ತು ಸಸ್ಯಗಳನ್ನು ಆಹಾರ ಸರಪಳಿಯಲ್ಲಿ ಉತ್ಪಾದಕರು ಎಂದು ಕರೆಯಲಾಗುತ್ತದೆ. ಕೆಲವು ಪ್ರಾಣಿಗಳು ಸಸ್ಯಗಳನ್ನು ತಿನ್ನುತ್ತವೆ. ಇದು ಸೂರ್ಯನಿಂದ ಸಸ್ಯಕ್ಕೆ ಪ್ರಾಣಿಗೆ ಶಕ್ತಿಯನ್ನು ರವಾನಿಸುತ್ತದೆ. ಸಸ್ಯಗಳು ಅಥವಾ ಇತರ ಪ್ರಾಣಿಗಳನ್ನು ತಿನ್ನುವ ಪ್ರಾಣಿಗಳನ್ನು ಗ್ರಾಹಕರು ಎಂದು ಕರೆಯಲಾಗುತ್ತದೆ. ಒಂದು ಪ್ರಾಣಿಯು ಇಲಿಯನ್ನು ಹಿಡಿಯುವ ಗಿಡುಗದಂತೆ ಮತ್ತೊಂದು ಪ್ರಾಣಿಯನ್ನು ತಿನ್ನುತ್ತಿದ್ದರೆ, ಶಕ್ತಿಯು ಆಹಾರ ಸರಪಳಿಯ ಮೇಲೆ ವರ್ಗಾಯಿಸುತ್ತಲೇ ಇರುತ್ತದೆ. ಬಹು ಆಹಾರ ಸರಪಳಿಗಳ ಛೇದಕವು ಆಹಾರ ಜಾಲವನ್ನು ಸೃಷ್ಟಿಸುತ್ತದೆ. ಶಕ್ತಿಯು ಒಂದು ದಿಕ್ಕಿನಲ್ಲಿ ಮಾತ್ರ ಚಲಿಸುತ್ತದೆ. ಅದು ಸೂರ್ಯನಿಂದ ಬರುತ್ತದೆ ಮತ್ತು ಜೀವಿಗಳು ತಮ್ಮ ಆಹಾರ ಮೂಲಗಳನ್ನು ಸೇವಿಸುವಾಗ ಅವುಗಳ ಮೂಲಕ ಚಲಿಸುತ್ತದೆ. ಆಹಾರ ಜಾಲಗಳು ದೊಡ್ಡದಾಗಿರಬಹುದು ಅಥವಾ ಚಿಕ್ಕದಾಗಿರಬಹುದು, ಆದರೆ ಅವು ಈ ಎರಡು ರೀತಿಯ ಜೀವಿಗಳನ್ನು ಮಾತ್ರ ಒಳಗೊಂಡಿರುತ್ತವೆ: ಉತ್ಪಾದಕರು ಅಥವಾ ಗ್ರಾಹಕರು. ಆಹಾರ ಜಾಲದೊಳಗೆ ಉತ್ಪಾದಕರು ಮತ್ತು ಗ್ರಾಹಕರು ಮಾತ್ರ ಇದ್ದರು. ಜಾಲದ ಹೊರಗೆ ಶಿಲೀಂಧ್ರಗಳು ಮತ್ತು ಸತ್ತ ಜೀವಿಗಳನ್ನು ಒಡೆಯುವ ಬ್ಯಾಕ್ಟೀರಿಯಾಗಳಂತಹ ವಿಭಜಕಗಳು ಸಹ ಇವೆ. ಆಹಾರ ಜಾಲದೊಳಗೆ 3 ವಿಧದ ಗ್ರಾಹಕರಿದ್ದಾರೆ: ಸಸ್ಯಗಳನ್ನು ಮಾತ್ರ ತಿನ್ನುವ ಸಸ್ಯಾಹಾರಿಗಳು, ಇತರ ಪ್ರಾಣಿಗಳನ್ನು ಮಾತ್ರ ತಿನ್ನುವ ಮಾಂಸಾಹಾರಿಗಳು ಮತ್ತು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ತಿನ್ನುವ ಮಾನವರಂತಹ ಸರ್ವಭಕ್ಷಕರು. ಆರೋಗ್ಯಕರ ಪರಿಸರ ವ್ಯವಸ್ಥೆಯು ಉಳಿವಿಗಾಗಿ ಪರಸ್ಪರ ಅವಲಂಬಿಸಿರುವ ವಿಭಿನ್ನ ಜಾತಿಗಳಿಂದ ಮಾಡಲ್ಪಟ್ಟಿದೆ. ಸಮುದಾಯದಲ್ಲಿ ಹೆಚ್ಚು ಜೀವವೈವಿಧ್ಯತೆ ಇದ್ದಷ್ಟು ಆಹಾರ ಜಾಲಗಳು ದೊಡ್ಡದಾಗಿರುತ್ತವೆ ಮತ್ತು ಸಂಕೀರ್ಣವಾಗಿರುತ್ತವೆ. ಇದು ಸಮುದಾಯಕ್ಕೆ ಬದುಕಲು ಉತ್ತಮ ಅವಕಾಶವನ್ನು ನೀಡುತ್ತದೆ.